ಎಫ್ಸ್ಟೀನ್ ಫೈಲ್ನ ಆಪ್ತ ಸ್ನೇಹಿತ ಹರ್ದೀಪ್ ಪೂರಿ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಾವು 10 ರೂಪಾಯಿ ಅಬ್ಕಾರಿ ಸುಂಕವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ. ಇವರು ಮನೆ ಪಾಕೆಟಿಂದ ಏನು ಮಾಡೋದಿಲ್ಲ. ಇವರು ಮಾಡಿರ್ತಕ್ಕಂಥ ಅದು ಸಹ ಹೇಳಿದ್ದಾರೆ. 77 ರೂಪಾಯಿ ಇದ್ದಂಥ ಬ್ಯಾರೆಲ್ಗೆ $77 ಬ್ಯಾರೆಲ್ಗೆ ಇದ್ದಂಥ ಪೆಟ್ರೋಲು ಪೆಟ್ರೋಲು ಇವತ್ತು 122 ಆಗಿದೆ ಅಂತ ಹೇಳಿ. 77 ಇದ್ದಾಗ ಕಡಿಮೆ ಇದ್ದಾಗ ಇಲ್ಲಿ ಯಾಕೆ ರೇಟ್ ಜಾಸ್ತಿ ಮಾಡಿದ್ರು ಅನ್ನೋ ಪ್ರಶ್ನೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಗ್ರಾಹಕರಿಗೆ ಯಾಕೆ ಹೊರೆ ಹಾಕಿದ್ರು ಬಡವರಿಗೆ ಅಂತ ಕೇಳ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ 77 ರೂಪಾಯಿ ಇದ್ದಾಗ ಬ್ಯಾರೆಲ್ಗೆ ಆಗ ಕಡಿಮೆ ಮಾಡಲಿಲ್ಲ. ಈಗ ಕಡಿಮೆ ಮಾಡ್ತಾ ಇದ್ದೇನು ಭಾರತೀಯ ಜನತಾ ಪಾರ್ಟಿದು ಇದೇನು ಹೊಸದಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ ಆಗೋದು, ದೇವಸ್ಥಾನದ ಮೇಲೆ ಹಲ್ಲೆ ಮಾಡಿಸೋದು, ಪೆಟ್ರೋಲ್ದು ಗ್ಯಾಸ್ದು ಇದ್ದೇ ಇದೆ. ಇದನ್ನು ಈಗ ಚುನಾವಣೆ ಪಂಚರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಮುಖಭಂಗ ಆಗೋದು ಶತಸಿದ್ಧ. ಅದಕ್ಕೋಸ್ಕರ ಏನೋ ಅಲ್ಲಿ ಯಾರು ಅಲ್ಲೆಲ್ಲೂ ಸಹ ದುಡ್ಡುಗಿಡ್ ಕೊಡೋಕೆ ಆಗ್ತಾ ಇಲ್ಲ. ಅದಕ್ಕೇನಾದರೂ ಮಾಡಬೇಕು ಅಂತೇಳಿ ಇದೊಂದು ಗಿಮಿಕ್ ಮಾಡ್ತಾ ಇರ್ತಕ್ಕಂಥ ಈ ಎಫ್ಸ್ಟೀನ್ ಫೈಲ್ನ ಕಾಸ ಮಿತ್ರ ಹರ್ದೀಪ್ ಪೂರಿ ಅವರು ಸರೆಂಡರ್ ಮೋದಿ ಅವರ ನಿರ್ದೇಶನದ ಮೇಲೆ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಈ ಕಡಿಮೆ ಮಾಡಿರ್ತಕ್ಕಂಥದ್ದು ಗ್ರಾಹಕರಿಗೇನೂ ಅನುಕೂಲ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಈ 10 ರೂಪಾಯಿ ಏಜೆನ್ಸಿಗಳಿದ್ದಾರೆ ನೋಡಿ, ಇವ್ರಿಗೆ ಅದಾನಿ ಅಂಬಾನಿ ಕಂಪನಿಗಳಿದೆಯಲ್ಲ, ಇವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ವಿನಃ ಇದೊಂದು ಅಸಮರ್ಥ ನಾಯಕತ್ವ ಇದ್ದಾಗ ಜನ ಕರ್ನಾಟಕದಲ್ಲಿ ಹಾಹಾಕಾರ ಆಗಿದೆ ಗ್ಯಾಸ್ಗೆ. ನಾನು ಮಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಲ್ಲಿ ಹೋಟ್ಲ್ಗಳಲ್ಲಿ ಗ್ಯಾಸ್ಗಳೆಲ್ಲ ಮತ್ತೆ ರಸ್ತೆಯಲ್ಲಿ ಪಾಪ ಬಡವರು ಏನು ವ್ಯಾಪಾರ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಇಡ್ಲಿ ದೋಸೆ ಅಂಗಡಿಗಳೆಲ್ಲ ಇಟ್ಕೊಂಡು ಎಲ್ಲವೂ ಸಹ ಮುಚ್ಚಿಬಿಟ್ಟಿದ್ದಾರೆ. ಆದ್ದರಿಂದ ಹಾಹಾಕಾರ ಆಗಿರೋ ಸಂದರ್ಭದಲ್ಲಿ ಈ ಒಂದು ಅಸಮರ್ಥತೆಯನ್ನು ಮರೆಮಾಚಲು ಮುಚ್ಚಲಿಕ್ಕೋಸ್ಕರ ಈ ಒಂದು ಗಿಮಿಕ್ ಮಾಡಿದ್ದಾರೆ. ಇದು ಕೇವಲ ಮೇ 4ನೇ ತಾರೀಕುವರೆಗೂ ಮಾತ್ರ. ಆಮೇಲೆ ಪುನಃ ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಯಾರಿಗೂ ಸಹ ಊಹೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇದು ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಗಿಮಿಕ್ ಅಷ್ಟೆ ಸರ್. ಅದೇ